पुरुषाय राघवेन्द्राय सतधर्मरताय च भजतां कल्पवृक्षाय ಪುರದಲ್ಲಿ ನೆಲೆಸಿದ ವರಲಕ್ಷ್ಮೀ ಶ್ರೀ ದುರ್ಗಾ ಶ್ರೀ ಗ್ರಾಮದೇವಿ ನಿಮಗೆ ನನ್ನ ಕೋಟಿ ವಂದನೆಗಳು ವಂದನೆಗಳು ಹರವೋ ಸಂಗೀತ ಸಾಗರ ಸಂಗೀತ ಪ್ರಭುವರಂ ಸರ್ವ ಸಂಗೀತ ಕಲಾವಿದರ ಪಿತಾಮಹ ವಂದೇ ಪಂಚಾಕ್ಷರಿ ಪುಟ್ಟರಾಜ ಗುರುವರಂ ಪುಟ್ಟರಾಜ ಗುರುವರಂ ಓಂ ನಮೋ ನಮೋ ಶ್ರೀ ದುರ್ಗಾ ಮಾತೆ ಓಂ ನಮೋ ನಮೋ ಶ್ರೀ ಗ್ರಾಮದೇವಿ ಓಂ ನಮೋ ನಮೋ ಶ್ರೀ ಗ್ರಾಮಾಂಬಿಕಾ ಆದಿಶಕ್ತಿ ದೇವಿ ಶ್ರೀ ರಾಮಾಂಬಿಕಾ ಅನುದಿನ ನಿನ್ನನು ಸ್ಮರಣೆಯ ಮಾಡು ಅನುದಿನ ನಿನ್ನನು ಸ್ಮರಣೆಯ ಮಾಡು ಆದಿಶಕ್ತಿ ದೇವಿ ಶ್ರೀ ರಾಮಾಂಬಿಕಾ ಅನುದಿನ ನಿನ್ನನು ಸ್ಮರಣೆಯ ಮಾಡು ಅನುದಿನ ನಿನ್ನನು ಸ್ಮರಣೆಯ ಮಾಡು ಶಕ್ತಿಯ ಬೆಳಕನ್ನು ತೋರುವ
ಹರಸಿದ ತಾಯಿ ಭಸ್ಮಾಸುರನು ಭಸ್ಮ ಮಾಡಿದ ತಾಯಿ ಸುಮನೆ ಸುಂಬರನು ಸಂಹರಿಸಿದ ತಾಯಿ ಭಸ್ಮಾಸುರನು ಭಸ್ಮ ಮಾಡಿದ ತಾಯಿ ಮುಕ್ತಿಯ ಬತವನ್ನು ತೋರುವ ತಾಯಿ ಮುಕ್ತಿಯ ಬತವನ್ನು ತೋರುವ ತಾಯಿ ಮಾನವ ಕುಲವನ್ನು ಉದ್ಧಾರಗೈದೆ ಮಾನವ ಕುಲವನ್ನು ಉದ್ಧಾರಗೈದೆ ಆದಿಶಕ್ತಿ ದೇವಿ ಶ್ರೀ ಜಾಮಾಂಬಿಕಾ ಅನುದಿನ ನಿನ್ನನು ಸ್ಮರಣೆಯ ಮಾಡುವೆ ಅನುದಿನ ನಿನ್ನನು ಸ್ಮರಣೆಯ ಮಾಡುವೆ ಗೋವಿನಪುರದಲ್ಲಿ ನೆಲೆಸಿದ ತಾಯಿ ಬರುವ ಭಕ್ತರಿಗೆ ವರವ ನೀಡುವೆ ಗೋವಿನಪುರದಲ್ಲಿ ನೆಲೆಸಿದ ತಾಯಿ ಬರುವ ಭಕ್ತರಿಗೆ ವರವ ನೀಡುವೆ ಕಲೆಯ ರಂಗದಲ್ಲಿ ನಲಿವ ನಟರಿಗೆ ಕಲೆಯ ರಂಗದಲ್ಲಿ ನಲಿವ ನಟರಿಗೆ ದಾರಿ ತೋರಿ ಕರುಣಿಸುವ
ನೀ ತಾಯೇ ಶ್ರೀ ದುರ್ಗಾ ಮಾತೆ ಕರುಣಿಸು ಮಾಯೇ ಶ್ರೀ ದುರ್ಗಾ ಮಾತೆ ಕರುಣಿಸು ಮಾಯೇ ಕರುಣಿಸು ನಮ್ಮ ನೀ ತಾಯೇ ಕರುಣಿಸಿ ಕಾಯಿ ನಮ್ಮ ನೀ ತಾಯೇ ದುರ್ಗಮಾತೆ, ನೀನು ಕರುಣೆಯ ಕಣ್ಣಮ್ಮ. ನಿನ್ನನ್ನು ಎಷ್ಟೊಂದು ಕೊಂಡಾಡಿದ್ರೆ ಕಡಿಮೆ ತಾಯಿ, ಕಡಿಮೆ ತಾಯಿ. ನಾನು ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳೋದು ಒಂದೇ. ನನ್ನ ಅಣ್ಣಂದಿರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಾ ಇದ್ದಾರೆ. ಅಷ್ಟೇ ಇಲ್ಲ, ತಮಗೆ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ನನ್ನನ್ನು ಅರಳಿದ ಹೂವಿನಂತೆ ಜೋಪಾನ ಮಾಡ್ತಾ ಇದ್ದಾರೆ. ಜೋಪಾನ ಮಾಡ್ತಾ ಇರುವ ನನ್ನ ಅಣ್ಣಂದರಿಗೂ ಈ ನನ್ನ ಮನೆಗೂ ಯಾವ ರೀತಿ ಕಳಂಕ ಬರದ ಹಾಗೆ ಕಾಪಾಡೋ ಭಾರ ನಿನ್ನಲ್ಲೇ ಕುಡಿದೆ ತಾಯಿ, ನಿನ್ನಲ್ಲೇ ಕುಡಿ. ನಿನ್ನ ಕಷ್ಟಗಳನ್ನು ದೂರ ಮಾಡಿ ನೀ ಬೇಡಿದ ವರವನ್ನು ಅನುಗ್ರಹಿಸಿದೆ ಕಂತರಿ ಭಕ್ತರೇ. ಯಾರು? ಓಹೋ, ಮೋಹನ್, ಬನ್ನಿ. ನೋಡಿ, ಅಣ್ಣ ಮನೆಯಲ್ಲಿಲ್ಲ, ಕುಳಿತುಕೊಳ್ಳಿ. ಅಯ್ಯೋ, ನೀವು ಪೇಟೆ ಜನ, ನಿಮ್ಮನ್ನು ಕೂರ್ಚೆ ಹಾಕಿ ಕುದಿಸೋಕೆ ಆ ಯೋಗ್ಯತೆ ಆ ದೇವರು ನಮಗೆ ಕೊಟ್ಟಿಲ್ಲ ಅಂದಮೇಲೆ ನೀವು ನೆಲದ ಮೇಲೆ ಕೊಡಬೇಕು.
ಆ ಮಾತೇಕೆ ರೂಪ? ಪ್ಯಾಂಟನ್ನು ಧರಿಸಿದವರು ಧರಿಗಿಳಿದ ಬಂದವರೇನು? ಹುಟ್ಟುವಾಗಲೇ ಶ್ರೀಮಂತರಾಗಿ ಹುಟ್ಟಿ ಬಂದಿದ್ದಾರೇನು? ಸಾಯುವಾಗ ಶ್ರೀಮಂತಿಕೆಯನ್ನು ಹೊತ್ತುಕೊಂಡು ಹೋಗುತ್ತಾರೇನು? ಅಯ್ಯೋ, ಹಾಗಾದ್ರೆ ನಂದು ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಏನು ರೂಪ, ತಾವೇ ಕ್ಷಮೆ ಕೇಳುತ್ತಿದ್ದೀರಿ? ನೀವೇನು ಮಾಡಿದ್ದೀರಿ ಅಂತ ತಪ್ಪು? ಮೋಹನ್, ಏನ್ರಿ ನೀವು ಈ ರೀತಿ ರೀ ಹಾಕಿ ಮಾತನಾಡ್ತಾ ಇದ್ದೀರಲ್ಲ? ಈ ರೀತಿ ರೀ ಹಾಕಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ಯಾಕೆ? ಹಾಗಿದ್ದರೆ ನೀವೇಕೆ ನನಗೆ ರೀ ಹಾಕುತ್ತಿ? ಅಯ್ಯೋ, ನೀವು ಪೇಟೆ ಜನರು ಅಷ್ಟೇ ಇಲ್ಲ, ನೀವು ದೊಡ್ಡವರು ಅಂದ್ಮೇಲೆ ನಾನು ಯಾವತ್ತೂ ನಿಮ್ಗೆ ರೀ ಹಾಕಿ ಕರೆಯೋದು. ಇವಳ ಮನಸ್ಸು ನನ್ನ ಮೇಲೆ ಇದ್ದಂತೆ ಇದೆ, ನಾಚುತ್ತಿರಬಹುದು. ರೂಪ, ನಿಜ ಹೇಳು, ನೀ ನನ್ನನ್ನು ಪ್ರೀತಿಸುವಿಯಾ? ಮೋಹನ್, ಏನಂತ ಮಾತನಾಡ್ತಾ ಇದ್ದೀರಾ ನೀವು? ನನ್ನನ್ನು ಅಷ್ಟೊಂದು ಕೆಟ್ಟವಳಾಗಿ ನೀವು ತಿಳಿದುಕೊಂಡಿದ್ದೀರಾ? ನಾನು ಯಾವತ್ತೂ ನಿಮ್ಮನ್ನು ಆ ದೃಷ್ಟಿಯಿಂದ ನೋಡೇ ಇಲ್ಲ. ನೀವು ತಿಳಿದುಕೊಂಡಿದ್ದು ತಪ್ಪು. ಹಾಗಾದರೆ ನನ್ನನ್ನು ಕ್ಷಮಿಸಿ ಬಿಡು ರೂಪ. ನಿನ್ನ ಮದುವೆ ಬಗ್ಗೆ ಕೊರಗುತ್ತಿರುವ ಚಿಂತೆಯಿಂದ ದೂರ ಮಾಡಬೇಕಂದರೆ ನನ್ನ ಹತ್ತಿರ ಹಣ ಕೊಟ್ಟು ಸಹಾಯ ಮಾಡೋಟ್ಟು ಸಾಮರ್ಥ್ಯವಿಲ್ಲ. ಒಂದು ಹೆಣ್ಣಿನ ಮದುವೆ ಮಾಡಿಕೊಡಬೇಕಾದರೆ 60,000 ರಿಂದ 70,000 ಬೇಕೇ ಬೇಕು. ಹಾಗೆ ಒಂದು ಹೆಣ್ಣಿನ ಕೈ ಹಿಡಿಗಂಡು ಇಂದಿನ ಸಮಾಜದಲ್ಲಿ ಸಿಗುವುದಿಲ್ಲ. ಅದಕ್ಕೋಸ್ಕರ ನಿನ್ನನ್ನೇ ಮದುವೆ ಮಾಡಿಕೊಂಡರಾಯ್ತೆಂದು ತಿಳಿದು ನಿನ್ನ ಮನಸ್ಸರಿಯದೆ ಕೇಳಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಬಿಡು. ಮೋಹನ್, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ. ನೀವು ಎಂಥವ್ರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನನ್ನ ಮದುವೆಗಿಂತ ಮುಂಚೆ ನನಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಈ ಮನೆಗೆ ಮುತ್ತಿನಂತ ಅತ್ತಿಗೆಯನ್ನು ತರಬೇಕೆನ್ನುವುದೇ ನನ್ನ ಆಸೆ. ಯಾಕಂದರೆ ನನ್ನವರು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನನ್ನನ್ನು ಅರಳಿದ ಹೂವಿನಂತೆ ಜೋಪಾನ ಮಾಡಿದ್ದಾನೆ ನನ್ನನ್ನ. ಅದಕ್ಕೆ ನನಗೆ ಒಂದು ಒಳ್ಳೆಯ ಮದುವೆ ಮಾಡಬೇಕೆನ್ನುವ ಆಸೆ ನನ್ನದು. ಅದಕ್ಕೆ ಅವರ ಮಾತನ್ನು ಮೀರಿ ಅವ್ರಿಗೆ ದ್ರೋಹ ಬಗೆದು ದಯವಿಟ್ಟು ನಾನು ನಿಮಗೆ ಮಾತು ಕೊಡಲಾರೆ. ನನಗೆ ನಾ ಎಲ್ಲ ವಿಷಯ ತಿಳಿಸಬಲ್ಲೆ, ಬಟ್ ನಿನ್ನ ಮನಸ್ಸು ನನ್ನ ಮೇಲಿರದಿದ್ದರೆ ಖಂಡಿತ ನಾನು ನಿನಗೆ ತೊಂದರೆ ಕೊಡುವುದಿಲ್ಲ. ನನ್ನ ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಿ ನಿನ್ನ ಮನಸ್ಸಿದ್ದವನ ಜೊತೆ ನಿನ್ನ ಮದುವೆ ಮಾಡಿಕೊಡುತ್ತೇನೆ. ಇದು ಸತ್ಯವಾದ ಮಾತು ರೂಪ. ನಾನಿನ್ನು ಬರುತ್ತೇನೆ. ಮೋಹನ್, ನಿಲ್ಲಿ ನೋಡಿ, ನಾನು ಹೇಳಿದ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾಗಿರಬಹುದು. ಆದರೆ ನೀವು ಇಲ್ಲಿವರೆಗೆ ತಮಾಷೆಯಾಗಿ ಮಾತನಾಡ್ತಿದ್ದೀರಂತ ನಾನು ತಿಳ್ಕೊಂಡಿದ್ದೆ ಅಷ್ಟೇ. ನಿಜ ಹೇಳಬೇಕಂದ್ರೆ ನಿಮ್ಮ ಮನಸ್ಸು ಅಪ್ಪಟ ಬಂಗಾರ. ನಿಮ್ಮ ಒಳ್ಳೆಯ ಗುಣ ನಡತೆ ನನಗೆ ತುಂಬಾನೇ ಇಷ್ಟ. ನೋಡಿ, ನಿಮ್ಮಂಥವ್ರ ಪಡಿಬೇಕಾದ್ರೆ 7 ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೆ ಕಣ್ರಿ. 7 ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೆ. ಈಗಲಾದ್ರೂ ಅರ್ಥವಾಯ್ತಲ್ಲ, ಅಷ್ಟೇ ಸಾಕು. ನೀನೆಂದೆಂದಿಗೂ ನನ್ನ ಹೃದಯದ ರಾಣಿ ಆಗಬೇಕು, ತಿಳಿತಾ ಮಹಾರಾಣಿ? ತಿಳಿಯಿತು ಮಹಾರಾಜರೇ. ನೋಡಿ, ನನ್ನ ಹೊರಗಡೆ ಹೋಗಿದ್ದಾನೆ, ನಾನು ಇನ್ನೂ ಅಡುಗೆ ಮಾಡಿಲ್ಲ. ನೋಡಿ, ನೀವು ಸ್ವಲ್ಪ ಇಲ್ಲಿ ವೇಟ್ ಮಾಡಿ, ನಾನು ಅಡುಗೆ ಮಾಡ್ತೀನಿ. ಅನ್ನ ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಊಟ ಮೇಲೆ ಮಾಡಿದ್ರಾಯ್ತು. ಈ ಸಂತೋಷದ ಸಮಯದಲ್ಲಿ ಸುರಿಸಬಾರದೇ ಒಂದು ಸುಮಧುರ ಗೀತೆಯನ್ನು? ಶುರು ಆಯ್ತಲ್ಲ ನಿಮ್ಮ ರಗಳೆ. ಆಯ್ತಪ್ಪ, ಪ್ರೀತಿ ಒಪ್ಕೊಂಡ್ರೆ ತಡ. ನೀವು ಈ ರೀತಿ ತಮಾಷೆ ಮಾಡ್ತಾನೆ ಇರ್ತೀರಲ್ಲ, ಆಗ್ಲಿ. ನೀವು ಕೇಳೋದೇಚ, ನಾನು ಹಾಡಿ ಕುಣಿಯೋದೇಚ. ಆಗ್ಲಿ ರೀ, ನಿಮ್ಮಿಡ್ತಂತೆ ಆಗ್ಲಿ. ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಕೇಳಲಿ, ಗಗನ ಆನೆ ಹೋಗ. ನಿಮ್ಗೆ ಏನ್ ಲಾಭತಿ? ನಮ್ಗೆ ಮೊದಲು ಸಾಮಾಡ್ತಾವ.
ಇಷ್ಟೊತ್ತಾದ್ರೂ ರವಿ ಬರ್ಲೇ ಇಲ್ಲ. ಕರೆದುಕೊಂಡು ಬರುತ್ತೇನೆ. ಆಗ್ಲಿ, ಆದಷ್ಟು ಬೇಗ ಬಂದ್ಬಿಡಿ. ತಂಗಿ ರೂಪ, ತಂಗಿ ರೂಪ. ಅಣ್ಣ ಬಾ ಅಣ್ಣ. ಅಣ್ಣ ಅವರು ಭೇಟಿ ಆಗ್ಲಿಲ್ವಾ? ಯಾರೋ ಅಮ್ಮ? ಅಣ್ಣ ಮೋಹನ್ ಬಂದಿದ್ರಣ್ಣ. ಅಣ್ಣ ನೀನ್ ಕೇಳ್ಕೊಂಡು ಬಂದಿದ್ರು. ಅಣ್ಣ ಇಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದೆ. ಹಾಗಾದ್ರೆ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ರಣ್ಣ. ನಾನು ಬರುವವರೆಗೆ ಕುಡಿಸೋದನ್ನು ಬಿಟ್ಟು ಯಾಕಮ್ಮ ಕಳಿಸಿದೆ? ಆದರೂ ತಂಗಿ, ಬಡವರಾಗಿ ಭೂಮಿಯ ಮೇಲೆ ಬದುಕಬಾರದಮ್ಮ. ಆ ಕಟುಕ ಶ್ರೀಮಂತ ರಾವಣ ಗೌಡನಿಗೆ ನಾವು ಕೊಡಬೇಕಾದ ಸಾಲದಲ್ಲಿ ಇದ್ದ ಮನೆ ಕೊಟ್ಟರು ಇನ್ನೂ 3,000 ಸಾಲ ಉಳಿತಂದ. ಹೇ ತಾಯಿ, ತಾಯಿ, ನಮ್ಮನ್ನು ಬದುಕಿಸಿ ಕೊಲ್ಲುವುದಕ್ಕಿಂತ ಅಣ್ಣ ತಂಗಿಯರ ಪ್ರಾಣವನ್ನು ಒಂದೇ ಬಾರಿ ತೆಗೆದು ಬಿಡು. ಯಾಕೆಂದರೆ ನಿನಗೆ ಬೇಕಾಗಿರುವರು ಬಡವರಲ್ಲ, ಶ್ರೀಮಂತರು. ಶ್ರೀಮಂತರು ನಿನ್ನ ಪೂಜೆಯನ್ನು ಅದ್ದೂರಿಯದಿಂದ ಮಾಡುತ್ತಾರೆ. ಒಪ್ಪತ್ತಿನ ತುತ್ತಿಗೆ ಗತಿ ಇಲ್ಲದ ನಾವು ಆತ್ಮ ಪೂಜೆ ಮಾಡಿದರೆ ನಿನಗೆ ಅಲ್ಲಿ ಕೇಳಬೇಕಮ್ಮ. ಅಣ್ಣ ಯಾಕಣ್ಣ, ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ ನೀವು? ತಂಗಿಯನ್ನು ದುಡಿಸಿದ್ರೆ ಎಲ್ಲಿ ಸೊರಗಿ ಸನ್ನಾಗುತ್ತಾಳೆ ಅಂತ ತಿಳಿದು ನೀವು ಒಬ್ಬರೇ ದುಡಿತಾ ಇದ್ದೀರಾ. ನೀವು ಒಬ್ಬರೇ ದುಡಿದ್ರೆ ಯಾವುದಕ್ಕಣ್ಣ ಪ್ರಯೋಜನ? ಅಣ್ಣ ಅದು ಬಲ್ಲವರು ಹೇಳಿಲ್ಲವೇ,
ಕುಳಿತು ಉಂಡರೆ ಕುಡುಕಿ ಹಣ್ಣು ಸಾಲದು ಅಂತ. ಅದು ನಾ ನುಡಿಯೇ ಇಲ್ವೇನಣ್ಣ? ಅಣ್ಣ, ಈ ರೀತಿ ಮಾಡಿದ್ರೆ ಈ ನಮ್ಮ ಮನೆತನವಾದ್ರೂ ಹೀಗೆ ಸಾಗುವುದಲ್ಲ ಅಣ್ಣ. ಇಲ್ಲ, ನಾನು ನಾಳೆಯಿಂದ ನಿಮ್ ಜೊತೆ ಕೆಲಸ ಮಾಡ್ತೀನಣ್ಣ. ಯಾಕಪ್ಪ ನೀನು ನನ್ನ ಜೊತೆಗೆ ಕೆಲಸಕ್ಕೆ ಬರುವೆಯಾ? ಯಾಕಪ್ಪ ನನ್ನ ಮೇಲೆ ನಿನಗೆ ಭೇದ ಭಾವ ಬಂತೆ? ಇಲ್ಲಮ್ಮ ಇಲ್ಲ, ನೀನು ಕೆಲಸ ಮಾಡುವುದು ಸಾಧ್ಯವಿಲ್ಲದ ಮಾತು. ಸನ್ಮಾನ್ಯ ಶಾಸಕರು, ಇದೀಗ ನನ್ನ ಮೇಲೆ ನಿನಗೆ ಭೇದ ಭಾವ ಬಂದಿತ್ತೆ? ಇಲ್ಲ ಕೈಲಿ, ನೀನು ಕೆಲಸ ಮಾಡುವುದು ಸಾಧ್ಯವಿಲ್ಲದ ಮಾತು. ನಿನ್ನ ಮದುವೆಯ ಮಾಡಿ ನಿನ್ನ ಗಂಡನ ಮನೆಗೆ ಕಳಿಸುವವರೆಗೂ ನನಗೆ ಸಮಾಧಾನವಿಲ್ಲವಮ್ಮ, ಸಮಾಧಾನವಿಲ್ಲ. ಯಾಕೆಂದರೆ ನೀನು ವೃದ್ಧಿ ಮುದ್ದಿಯಾಗಿ 3-4 ವರ್ಷವಾದರು ಇನ್ನು ವರವೇ ಬಂದಿಲ್ಲವೆಂದು ಕೂಯಾಡಿ ಹೇಳಿಕೊಳ್ಳುವ ಈ ಸಮಾಜದ ಸುಚ್ಚು ಮಾತನ್ನು ಕೇಳಿ ನನ್ನ ಕೈಯಿಂದ ತಡ್ಕೊಳ್ಳುವ ಶಕ್ತಿ ಇಲ್ಲವಮ್ಮ. ಅಣ್ಣ, ಈ ಸಮಾಜವೇ ಹೀಗಣ್ಣ. ಒಳ್ಳೆಯವರಿಗೂ ಒಂದು ಮಾತು ಹೇಳ್ತಾರೆ, ಕೆಟ್ಟವರಿಗೂ ಕೂಡ ಒಂದು ಮಾತು ಹೇಳ್ತಾರೆ. ಆಡುವ ಜನರಿಗೆ ಆಡುವ ಬಾಯಿ ಮುಚ್ಚೋಕೆ ಎಂದಿಗೂ ಸಾಧ್ಯವಿಲ್ಲನಾ? ಸಾಧ್ಯವಿಲ್ಲ. ನೋಡೋಣ, ಈ ಸಮಾಜವೇ ಹೀಗಿದೆ ಅಂದ ಮೇಲೆ ನಾವೇ ಕಣ್ಣವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ನೋಡೋಣ, ದೇವರ ಇಚ್ಛೆ, ಆ ದೇವರು ನಮಗೆ ಯಾವ ದಾರಿ ತೋರಿಸುತ್ತಾನೋ ಆ ದಾರಿಗೆ ನಾವು ನಡೆದ್ರಾಯ್ತು. ನೋಡೋಣ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸೇನು ಪ್ರಯೋಜನವಿಲ್ಲ. ಯಾವುದಕ್ಕೂ ಕೆಟ್ಟದನ್ನ ತಲೆಯಲ್ಲಿ ಹಾಕಿಕೊಳ್ಬೇಡ ಕಾಲ. ವೇಳೆ ಬಹಳವಾಗಿದೆ, ನೀನು ಬರೋದಿಲ್ಲ ಅಂತ ನಾನದು ಇನ್ನೂ ಊಟ ಕೂಡ ಮಾಡಿಲ್ಲ. ಬಾಣ, ಇಬ್ರು ಸೇರಿ ಊಟ ಮಾಡೋಣಂತೆ. ಯಾಕಮ್ಮ ನಾನು ಬರುವವರೆಗೆ ಉಪವಾಸ ಇರುವೆಯಾ? ನಡಿಯಮ್ಮ, ಹೋಗೋಣ ಊಟಕ್ಕೆ. ಆಗ್ಲೇನಾ? ನೋಡೋಣ, ನಾನು ನಿನ್ನನ್ನು ಬಿಟ್ಟು ಯಾವಾಗಾದ್ರೂ ಊಟ ಮಾಡಿದ್ದೀರಾ ಅಣ್ಣ? ಒಟ್ಟಿನಲ್ಲಿ ಇನ್ಮೇಲೆ ನಾವೆಲ್ಲರೂ ಸೇರಿ ದುಡಿಯೋಣ, ಎಲ್ಲರೂ ಸೇರಿ ಬಾಳೋಣ. ಒಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಹಾಯಾಗಿರೋಣ. ಹಾಗಂತ ಈ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡಿ ನಡೋಣ.
ಮಾಡಿದ್ದೇನೆ, ಎಲ್ಲ ಸೇರಿ ಊಟ ಮಾಡು. ಭೇಟಿ ಆಡಿದರೆ ಆ ನಿನ್ನೆ ಭೇಟಿ ಆಡಬೇಕು. ಲೂಟಿ ಮಾಡಿದರೆ ಆ ರಾವಣ ಗೌಡನ ಮನೆ ಲೂಟಿ ಮಾಡಬೇಕು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೆ ಈ ಪ್ರೇಮ ನಗರದಲ್ಲಿ ವಾಸಿಸುವಂತಾಯ್ತು ನನ್ನ ಜೀವನ. ಈ ಊರ ಕೋಟಿ ಬಾಗಿಲದಂತಿದ್ದ ಕೋಟ್ಯಾಧೀಶವರನಾದ ರಾವಣ ಗೌಡ ಈಗ ನನ್ನ ಜೇಬಿನಲ್ಲೇ. ಆ ಗೌಡ ನನ್ನನ್ನು ಆತ್ಮಶೂಸದಿಂದ ನೆಂಬಿದ್ದಾನೆ. ನನ್ನನ್ನು ತನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ಕೆಲಸ ಮುಗಿದ ನಂತರ ನನ್ನನ್ನು ಮುಗಿಸಬೇಕೆಂದು ಪ್ಲಾನ್ ಸಹ ಮಾಡಬಲ್ಲ ಗೌಡ. ನಿನ್ನನ್ನು ನನ್ನ ಬೆನ್ನಿಂದ ತಿರುಗು ನಾಯಂತೆ ಮಾಡದಿದ್ದರೆ ನನ್ನ ಹೆಸರು ಪ್ರತಾಪ ಅಲ್ಲ. ನನ್ನ ಮುಂದಿನ ಕಾರ್ಯ ನಾ ಕಣ್ಣಿಟ್ಟ ಹೆಣ್ಣು ಗೌಡನ ತಂಗಿ ದೀಪ. ಅವಳಂತೂ ನನ್ನ ಕಂಡ್ರೆ ಚಂಡಾಳ ಕಾರುತ್ತಾಳೆ. ಆ ಚಂಡಕ ನೀರು ಹಾಕಿ ಗಾಳಿಗೆ ಹಾರಿ ಹೋಗು ಬೂದಿ ತರ ನಾ ಮಾಡದಿದ್ದರೆ ನಾನು ಗಂಡಸಲಾಗಿ ಹುಟ್ಟಿ
ದೇವಜನೇನೆ ದೀಪ ನೀನು ಒಲದರೆ ನನಗಿಲ್ಲ ಕೋಪ ನಾನು ರಾವಣಗೌಡ ಮಾತಾಡೋದು. ಕಾರಣ ಎಂದು ಪಾಪನ ಕೊಲೆ ಮಾಡಿ ಅವನನ್ನು ಹೆಬ್ಬಟ್ಟಿನ ಸಹಿ ಸ್ಟಾಂಪಿಗೆ ಮಾಡಿಸಿಕೊಂಡು ಬರಬೇಕು. ಅಷ್ಟೇ ತಾನೇ ನಿಮ್ಮ ಆಸೆ ನೆರವೇರಿಸಲು ಈಗಿಂದಲೇ ಹೊರಟಿ ನೀವೇನು ಚಿಂತಿಸಬೇಡಿ. ಪಾಪಣ್ಣ! ಇಂದು ನಿನಗೆ ಉಳಗಾಲವೇ ಇಲ್ಲ. ನಿನ್ನ ಪ್ರಾಣ ಪಕ್ಷಿಯನ್ನು ಈ ಪರಮಾತ್ಮನ ಪಾದದಡಿಗೆ ಕಳಿಸಲು ಬರುತ್ತಿದ್ದಾನೆ ಈ ಕಿರಾತಕ. ಆರಕ್ಷಣ